ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಬಳ್ಳಾರಿಯಲ್ಲಿ ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಮ್ಮೇಳನ ಬೆಳಗ್ಗೆ 12 ಗಂಟೆಗೆ ಡಾಕ್ಟರ್ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ. ಕುಡಿತಿನಿ ಭೀಮೇಶ್ ಕವಿ ವೇದಿಕೆಯ ಅಧ್ಯಕ್ಷತೆ. ಶ್ರೀ ಪಿ. ಗಾದೆಪ್ಪ ಮಾನ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಬಳ್ಳಾರಿ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿಎಲ್ ಗಾದಿಲಿಂಗನಗೌಡ ಮಾನ್ಯ ಅಧ್ಯಕ್ಷರು, ಹಿರಿಯ ಕಲಾವಿದರ ಸಂಘ. ಶ್ರೀ ಕೆ. ಜಗದೀಶ್ ಎಸ್ಬಿಐ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯ ಕಲಾವಿದರ ಸಂಘ. ಆರ್ಪಿ ಮಂಜುನಾಥ ಕಾರಂತ ರಂಗಲೋಕ. ಮಸೂದಿಪುರ ಸಿದ್ದರಾಮನಗೌಡ್ರು ಪ್ರಥಮ ದರ್ಜೆ ಗುತ್ತಿಗೆದಾರರು. ಜಿ. ಗುರುಲಿಂಗಪ್ಪ ಆರ್ಸಿಎಫ್ ಹೂಗಾರ ಸಮಾಜದ ಜಿಲ್ಲಾ ಅಧ್ಯಕ್ಷರು ಬಳ್ಳಾರಿ. ಮಧ್ಯಾಹ್ನ 12:30ರಿಂದ ಕಲಾ ಪ್ರದರ್ಶನ. ಜಿಕೆ ಕಲಾವೇದಿಕೆ ಟ್ರಸ್ಟ್ ಹುಬ್ಬಳ್ಳಿ ಪ್ರಸ್ತುತಿ ದೊಡ್ಡಾಟ. ಅಂಗುಲಿಮಾಲಾ ಕತೆ. ನಿರ್ದೇಶನ ಶ್ರೀ ರಮೇಶ್ ಕರಬಸಮ್ಮನವರ. ಗದಗ ತಂಡದಿಂದ ದೊಡ್ಡಾಟ ಪ್ರದರ್ಶನ. ಚಿತ್ರದುರ್ಗ ಜಿಲ್ಲೆಯ ಗುರುದಾಸ್ ತಂಡದಿಂದ ಬಯಲಾಟ. ಕರ್ನೂಲ್ ಜಿಲ್ಲೆಯ ಹರಿವಾಣ ಗ್ರಾಮದವರಾದ ಹನುಮಂತ ರಮೇಶ್ ಇವರಿಂದ ವೀರ ಅಭಿಮನ್ಯುವಿನ ಕಾಳಗ ಬಯಲಾಟದ ಕೃಷ್ಣ ಅರ್ಜುನರ ಸನ್ನಿವೇಶ. ಬಯಲಾಟ ಕಲೆ ಉಳಿವಿಗೆ ಸರ್ಕಾರದಿಂದ ಸರ್ವ ಪ್ರಯತ್ನ. ಮಹಾಪೌರ ಪಿ. ಗಾದೆಪ್ಪ. ಬಳ್ಳಾರಿ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹೊಂದಿರುವ ದೇಸಿ ಗಂಡು ಕಲೆ ಬಯಲಾಟದ ಉಳಿವಿಗೆ ಸರ್ಕಾರದಿಂದ ಸರ್ವ ಪ್ರಯತ್ನ ನಡೆಯಲಿದೆ ಎಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರ ಶ್ರೀ ಪಿ. ಗಾದೆಪ್ಪ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಮತ್ತು ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ ಅವರಿಗೆ ನೇತೃತ್ವದಲ್ಲಿ ಇಲ್ಲಿನ ಡಾಕ್ಟರ್ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಬಯಲಾಟ ಕಲಾವಿದರ ಸಮ್ಮೇಳನವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಕಲಾವಿದರಲ್ಲಿ ಆತಂಕ ಬೇಡ, ನಿಮ್ಮ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿ. ಮಾಸಾಶನ, ಪ್ರಶಸ್ತಿ, ಅನುದಾನದ ತಾರತಮ್ಯ, ರಂಗಮಂದಿರಗಳ ದುರಸ್ತಿ ಸೇರಿದಂತೆ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಪರಿಹರಿಸಲು ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಹಿರಿಯ ಕಲಾವಿದರ ಸಂಘದ ಅಧ್ಯಕ್ಷ ಡಾಕ್ಟರ್ ಪಿಆರ್ ಗಾದಿಲಿಂಗನಗೌಡ ಮಾತನಾಡಿ, ಕಲಾವಿದರಿಗೆ ಅಗತ್ಯ ಆರ್ಥಿಕ ನೆರವು ನೀಡುವುದರ ಜೊತೆಗೆ ದಾಸೋಹ ಇತ್ಯಾದಿ ವೆಚ್ಚಗಳನ್ನು ಭರಿಸಿ ಸದಾ ಪೋಷಕರಾಗಿರುವುದಾಗಿ ಘೋಷಿಸಿದರು. ಹಿರಿಯ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ಜಗದೀಶ್ ಮಾತನಾಡಿ, ಬಯಲಾಟ ಕಲೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುತ್ತಿದೆ. ಇತ್ತೀಚೆಗೆ ಸಿನಿಮಾ ಹಾಡುಗಳನ್ನು ಹಾಡಿ ಅದರ ಸ್ವಾರಸ್ಯವನ್ನು ಹಾಳು ಮಾಡಲಾಗುತ್ತಿದೆ. ಇದು ನಿಲ್ಲಬೇಕು. ಗಟ್ಟಿತನ ಉಳಿಸಿಕೊಂಡು ಬಳ್ಳಾರಿಯಲ್ಲಿ ಬಯಲಾಟದ ಗತವೈಭವವನ್ನು ಕಾಪಾಡಬೇಕು ಎಂದು ಕಿವಿಮಾತು ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ. ನಾಗರಾಜ್ ಅವರು ಇಲಾಖೆಯ ಯೋಜನೆಗಳನ್ನು ಕಲಾವಿದರಿಗೆ ತಲುಪಿಸುವುದಾಗಿ ತಿಳಿಸಿದರು. ಕೊಪ್ಪಳ ಜಿಲ್ಲಾ ಬಯಲಾಟ ಕಲಾವಿದರ ಸಂಘದ ನೂತನ ಅಧ್ಯಕ್ಷ ನಾಗರಾಜ್ ಇಂಗಳಗಿ ಮಾತನಾಡಿ, ಬಯಲಾಟ ಪ್ರತಿಗಳು ಮುದ್ರಣ ಕಾಣದೆ ನಾಪತ್ತೆಯಾಗುತ್ತಿವೆ. ಅವುಗಳನ್ನು ಸಂಗ್ರಹಿಸಿ ಮುದ್ರಿಸಿ ಕಲಾವಿದರಿಗೆ ಕನಿಷ್ಠ ಬೆಲೆಗೆ ದೊರೆಯುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು. ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ, ಹಿರಿಯ ನಿರ್ದೇಶಕರಾದ ವೀರನಗೌಡ ಮುದ್ದಟನೂರು, ರಂಗಾರೆಡ್ಡಿ, ಪಂಪಯ್ಯ ಸ್ವಾಮಿ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮಸೂದಿಪುರ ಸಿದ್ದರಾಮಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶಸ್ತಿ ಪ್ರದಾನ. 500ಕ್ಕೂ ಹೆಚ್ಚು ರಂಗಗೀತೆಗಳನ್ನು ಬರೆದು ರಾಗ ಸಂಯೋಜಿಸಿರುವ ವೀರನಗೌಡ ಮುದ್ದಟನೂರು ಅವರಿಗೆ ದೊಡ್ಡಾಟ ರಂಗ ಪ್ರಶಸ್ತಿ. ಕವಿ ಸೋಮಶೇಖರ ಚಿಟಿಗಿನಾಳ ಅವರಿಗೆ ಅಯೋಧ್ಯ ರಾಮಯ್ಯ ಪ್ರಶಸ್ತಿ. ಚೇತನ್ ಕುಮಾರ್ ಕುಡಿತಿನಿ ಅವರಿಗೆ ಪರಿಸರ ಜ್ಞಾನಿ ಪ್ರಶಸ್ತಿ. ಮಹಿಳಾ ವೃತ್ತಿ ಕಲಾವಿದರಾದ ಚಾಮುಂಡೇಶ್ವರಿ ಅವರಿಗೆ ಗಾನ ಕೋಗಿಲೆ ಪ್ರಶಸ್ತಿ. ಪವಿತ್ರ ಅವರಿಗೆ ಬಯಲಾಟ ರತ್ನ ಪ್ರಶಸ್ತಿ. ಮೀನಾಕ್ಷಿ ಅವರಿಗೆ ಜಾನಪದ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳ ಅಧ್ಯಕ್ಷರಿಗೆ ನೇಮಕಾತಿ ಆದೇಶ ನೀಡಲಾಯಿತು.